ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೈಟ್ ಲರ್ನಿಂಗ್. ಇವತ್ತಿನ ಕ್ಲಾಸಲ್ಲಿ ತುಂಬ ಕಮ್ಮಿ ದಿನದಲ್ಲಿ ಹೇಗೆ ಇಂಗ್ಲೀಷನ್ನು ನಾವು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನಂದರೆ, ಈಗ ಆಲ್ರೆಡಿ ನಾವು ವರ್ಡ್ಸನ್ನು ಕಲಿತಾ ಇರ್ತೀವಿ. ಟಿಲ್ಲನ್ನು ಹೇಗೆ ಯೂಸ್ ಮಾಡ್ತೀವ, ಸ್ಟಿಲ್ ಹೇಗೆ ಯೂಸ್ ಮಾಡೋದು, ಒನ್ಸನ್ನು ಹೇಗೆ ಯೂಸ್ ಮಾಡ್ತೀವಿ ಅಂತ. ನೀವು ಇಂಗ್ಲೀಷ್ ಕಲಿಬೇಕು, ತುಂಬ ಬೇಗ ನಿಮಗೆ ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡಲೇಬೇಕು ಅನ್ನೋದಿದ್ರೆ ಫಸ್ಟ್ ಆಫ್ ಆಲ್ ನೀವು ಟಿಪ್ಸ್ನ ಫಾಲೋ ಮಾಡಬೇಕು. ಏನದು ಹೇಗೆ ನಾವು ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಕಲೆಕ್ಟ್ ವೊಕ್ಯಾಬುಲರಿ. ನಾವೇನು ಮಾಡಬೇಕು ಅಂದರೆ, ಒಂದು ಬುಕ್ಕನ್ನು ಇಟ್ಕೊಳ್ಳಿ. ಆ ಬುಕ್ಕನ್ನು ಇಟ್ಕೊಂಡು ನಿಮ್ಗೆ ಯಾವ್ಯಾವ ಹೊಸ ಹೊಸ ವರ್ಡ್ ನೀವು ಪ್ರತಿದಿನ ತಿಳಿತಾ ಹೋಗ್ತೀರಾ, ಆ ವರ್ಡಿನ ಮೀನಿಂಗ್ ವಿತ್ ಕನ್ನಡದಲ್ಲಿ ಅಥವಾ ನಿಮಗೆ ಕಂಫರ್ಟೇಬಲ್ ಆಗೋ ಲ್ಯಾಂಗ್ವೇಜಲ್ಲಿ ನೀವು ಬರ್ಕೊಂಡು ಬರಬೇಕು. ಸೆಕೆಂಡ್ ಥಿಂಗ್ ಏನಂದರೆ, ಈ ಚಿಕ್ಕ ಚಿಕ್ಕ ಕಥೆಗಳಿರುತ್ತೆ, ಸ್ಮಾಲ್ ಸ್ಟೋರಿ ಬುಕ್ಸ್. ಈಗ ನರ್ಸರಿ ಬುಕ್ಸ್ ಇರ್ಬೋದು ಅಥವಾ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬುಕ್ಸ್ ಇರ್ಬೋದು. ಆ ಬುಕ್ಸನ್ನು ತಗೊಂಡು ನೀವು ಪುಟ್ಟ ಪುಟ್ಟ ಕಥೆಗಳನ್ನು, ಸ್ಟೋರಿ ಬುಕ್ಸನ್ನು ಅಥವಾ ಮಾರಲ್ ಸ್ಟೋರೀಸ್ನ ಓದ್ಕೊಂಡು ಬರಬೇಕು. ಓದ್ಕೊಂಡು ಬಂದು ಏನು ಮಾಡಬೇಕು, ಆ ಬುಕ್ಕನ್ನು ಓದ್ತಿರುವಾಗ ನಿಮ್ಗೆ ಯಾವ ಒಂದು ಓದಿರೋ ಪ್ಯಾರದಲ್ಲಿ ಯಾವ ವರ್ಡ್ ಮೀನಿಂಗ್ ನಿಮಗೆ ಗೊತ್ತಿರಲ್ಲ, ಆ ವರ್ಡನ್ನು ಅಂಡರ್ಲೈನ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಅದರ ಮೀನಿಂಗ್ ಏನಂತ ಹುಡುಕಿ ಆದಮೇಲೆ ಆ ಮೀನಿಂಗನ್ನು ಕನ್ನಡದಲ್ಲೋ ಅಥವಾ ಕಂಫರ್ಟೇಬಲ್ ಲ್ಯಾಂಗ್ವೇಜಲ್ಲಿ ಬರ್ಕೊಂಡು ಮತ್ತೊಂದು ಸರಿ ಆ ಸ್ಟೋರಿಯನ್ನು ಓದ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ, ಓಹೋ ಇದ್ರ ಅರ್ಥ ಇದು ಅಂತ. ಅವಾಗೇನಾಗುತ್ತೆ, ವೊಕ್ಯಾಬುಲರಿ ಇಂಪ್ರೂವ್ ಆಗುತ್ತೆ. ಈ ವೊಕ್ಯಾಬುಲರಿನ ಹೇಗೆ ಈ ಸೆಂಟೆನ್ಸಲ್ಲಿ ನಾವು ಯೂಸ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಹೀಗೆ ಮಾಡ್ತಾ ಹೋದರೆ ಬರೀ 30 ದಿನದಲ್ಲಿ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಇಲ್ಲಿ ನೋಡಿ, ನಾನೀಗ ತುಂಬ ಚಿಕ್ಕ ಸ್ಟೋರಿನ ತೊಗೊಂಡಿದ್ದೆ, ವೆರಿ ಸಿಂಪಲ್ ಸ್ಟೋರಿ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಅವರ್ ಸ್ಪೋಕನ್ ಇಂಗ್ಲೀಷ್ ಬೈ ವೆರಿ ಸ್ಮಾಲ್ ಸ್ಟೋರೀಸ್. ಆವಾಗಲೇ ನಮಗೇನಾಗುತ್ತೆ, ನಾವು ಕಂಫರ್ಟಾಗಿ ಪರ್ಫೆಕ್ಟಾಗಿ ಇಂಗ್ಲೀಷನ್ನು ಕಲಿಯೋಕ್ಕೆ ಸಾಧ್ಯ ಆಗುತ್ತೆ. ಚಿಕ್ಕ ಚಿಕ್ಕ ವರ್ಡನ್ನು ಓದಿ ಆಮೇಲೆ ನಾವು ಸ್ವಲ್ಪ ಹೆವಿ ವರ್ಡಿಗೆ ಹೋಗ್ಬೋದು. ಇಲ್ಲಿ ನೋಡಿ, ದೇರ್ ಈಸ್ ಎ ಪಾರ್ಕ್ ನಿಯರ್ ಮೈ ಹೌಸ್. ಈಗ ನೀವು ಆಲ್ರೆಡಿ ಪ್ರಿಪೋಸಿಷನಲ್ಲಿ ನಿಯರ್ ಅನ್ನೋ ವರ್ಡನ್ನು ಕಲ್ತಿರ್ತೀರ. ನಿಯರ್ ಅಂದರೆ ಹತ್ತಿರ. ದೇರ್ ಈಸ್ ಎ ಪಾರ್ಕ್. ನಾವೀಗ ಈ ಫುಲ್ ಪ್ಯಾರ ಏನಾಗಿದೆ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಇದೇ ಪ್ಯಾರನ ನಾನು ಆಮೇಲೆ ಪಾಸ್ಟ್ ಟೆನ್ಸಲ್ಲೂ ಕೂಡ ಹೇಳ್ತೀನಿ, ಆವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ. ದೇರ್ ಈಸ್ ಎ ಪಾರ್ಕ್ ನಿಯರ್ ಮೈ ಹೌಸ್ ಅಂದರೆ ನನ್ನ ಮನೆಯ ಹತ್ತಿರ ಒಂದು ಪಾರ್ಕ್ ಇದೆ. ಎಷ್ಟು ಸಿಂಪಲ್ ನೋಡಿ ಇಂಗ್ಲೀಷ್ ಸೆಂಟೆನ್ಸ್ ಕ್ರಿಯೇಟ್ ಮಾಡೋದು. ದ ಪಾರ್ಕ್ ಈಸ್ ಬಿಗ್ ಆ್ಯಂಡ್ ಬ್ಯೂಟಿಫುಲ್. ದ ಪಾರ್ಕ್ ಈಸ್ ಬಿಗ್ ಆ್ಯಂಡ್ ಬ್ಯೂಟಿಫುಲ್. ಆಫನ್ ಅಂದರೆ ಏನು? ಪದೇ ಆಗಾಗ. ಇದನ್ನು ಕೂಡ ನನ್ನ ಯೂಟ್ಯೂಬ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಆಫನ್ ಅಂದರೆ ಆಗಾಗ, ಪದೇ ಅಂತದ್ದು ಆಫನ್. ಕೆಲವರಿಗೆ ಈ ವರ್ಡು ಕೂಡ ಗೊತ್ತಿರಲ್ಲ. ಅಂದರೆ ಇಲ್ಲಿ ತುಂಬ ಬಿಗಿನರ್ಸಿಗೆ ಇಂತಹ ಕೆಲವೊಂದು ವರ್ಡನ್ನು ನೀವು ಅಂಡರ್ಲೈನ್ ಮಾಡ್ಕೋಬೇಕು. ತುಂಬ ಬಿಗಿನರ್ಸ್ ಇದ್ದರೆ, ಐ ಆಫನ್ ಗೋ ದೇರ್ ವಿತ್ ಮೈ ಫ್ರೆಂಡ್ಸ್. ತುಂಬ ಸಿಂಪಲ್ ಸೆಂಟೆನ್ಸ್. ವಿ ಎಂಜಾಯ್ ದೇರ್. ಹಿಯರ್ ಅಂದರೆ ಇಲ್ಲಿ, ದೇರ್ ಅಂದರೆ ಅಲ್ಲಿ. ವಿ ಎಂಜಾಯ್ ದೇರ್ ಸಿನ್ಸ್ ಮಾರ್ನಿಂಗ್ ಟಿಲ್ ಈವ್ನಿಂಗ್. ಇಲ್ಲಿ ನೋಡಿ, ಸಿನ್ಸ್ ಆಲ್ರೆಡಿ ಕಲ್ತಿದ್ದೀರಾ, ಟಿಲ್ ಅನ್ನು ಆಲ್ರೆಡಿ ಕಲ್ತಿದ್ದೀರಾ. ಈ ಸಣ್ಣ ಪ್ಯಾರದಲ್ಲಿ ನಾನು ಇದನ್ನು ಆ್ಯಡ್ ಮಾಡಿದ್ದೀನಿ. ಸಿನ್ಸ್ ಮಾರ್ನಿಂಗ್, ಯಾವಾಗಿಂದ, ಬೆಳಗ್ಗೆಯಿಂದ ಎಲ್ಲಿವರೆಗೆ ಎಂಜಾಯ್ ಮಾಡ್ತಾರೆ? ಟಿಲ್ ಈವ್ನಿಂಗ್. ಸಿನ್ಸ್ ಮಾರ್ನಿಂಗ್ ಟಿಲ್ ಈವ್ನಿಂಗ್. ವಿ ಡೋಂಟ್ ಗೋ ಬ್ಯಾಕ್. ಎಲ್ಲಿಗೆ? ನಾವು ವಾಪಸ್ ಹೋಗಲ್ಲ ಮನೆಗೆ. ಅಂಟಿಲ್, ನಮ್ಮ ಪೇರೆಂಟ್ಸ್ ಕರೆಯುವವರೆಗೂ. ಅಂಟಿಲ್ ಅವರ್ ಪೇರೆಂಟ್ಸ್ ಸ್ಕೋಲ್ಡ್ ಅಂದರೆ ಏನೋ ಬೈಯೋದು. ಇಲ್ಲೂ ಕೂಡ ಒಂದು ವರ್ಡ್ ಬಂತು ನಿಮಗೆ, ಸ್ಕಾಲ್ಡ್ ಅಂದರೆ ಬೈಯೋದು ಅಂತ. ಅಂಟಿಲ್ ಸ್ಕಾಲ್ಡ್ ಅಸ್. ಇಲ್ಲಿಗೆ ಒಂದು ಫುಲ್ ಸ್ಟಾಪ್. ಡ್ಯೂ ಟು ದಿಸ್ ಪಾರ್ಕ್ ವಿ ವೋಂಟ್ ನಾವು ಬೋರ್ ಆಗಲ್ಲ ಅಂತ. ವಿ ವಿಲ್ ನಾಟ್ ಫೀಲ್ ಮೊನೋಟನಸ್. ಇಲ್ಲಿ ಹಾಗಾದರೆ ಮೊನೋಟನಸ್ ಅಂದರೆ ಏನು? ಮೊನೋಟನಸ್ ಅಂದರೆ ಬೋರಿಂಗ್ ಅಂತ. ನಾನು ಪರ್ಪಸ್ಫುಲಿ ಈ ಮೊನೋಟನಸ್ ವರ್ಡನ್ನು ಬರ್ದಿದ್ದೀನಿ, ಯಾಕಂದರೆ ನಿಮಗೆ ಹೇಳೋಕ್ಕೆ. ಈಗ ಈ ಒಂದು ಪ್ಯಾರನ್ನು ನೀವು ಓದಿದ್ರಿ. ಇಲ್ಲಿ ನಿಮಗೆ ಸಪೋಸ್ ಇದು ಗೊತ್ತಿಲ್ಲ ಅಂತ ಅನ್ಕೊಂಡ. 1 2 3 4 5 6 7 ವರ್ಡ್ಸ್ ನಿಮಗೆ ಸಿಕ್ತು. ಈ 7 ವರ್ಡ್ಸನ್ನ ಇಮ್ಮಿಡಿಯೇಟಾಗಿ ಏನು ಮಾಡಿ ಅದರ ಮೀನಿಂಗನ್ನು ನೋಡ್ಕೊಳ್ಳಿ. ಸಿನ್ಸ್ ಅಂದರೆ ಹೀಗೆ ಯೂಸ್ ಮಾಡ್ತೀರಿ, ಬೆಳಗ್ಗಿಂದ. ಟಿಲ್ ಅಂದರೆ ಅಲ್ಲಿಯವರೆಗೆ. ಅಂಟಿಲ್ ಅಂದರೆ ಅಲ್ಲಿ ಕರೆಯುವವರೆಗೂ ಅಂತ ನೀವು ಕ್ರಿಯೇಟ್ ಮಾಡ್ಕೊಂಡು ಒಂದು ಕಡೆ ಬರ್ಕೊಳ್ಳಿ. ಆಮೇಲೆ ಈ ವರ್ಡನ್ನು ಯೂಸ್ ಮಾಡಿ ಮತ್ತೊಂದು ಸ್ಟೋರಿಯನ್ನು ಓದಿ. ಅದರಲ್ಲಿ ಇದು ರಿಪೀಟ್ ಆಗುತ್ತಾ ಅಥವಾ ನೋಡಿ. ಇಲ್ಲಾಂದರೆ ಇದೇ ವರ್ಡನ್ನು ಯೂಸ್ ಮಾಡಿ ನೀವು ಒಂದು ಸ್ಮಾಲ್ ಸ್ಟೋರಿನ ಕ್ರಿಯೇಟ್ ಮಾಡಿ. ಹೀಗೆ ಏನಂದರೆ ನಮಗೆ ಡೆಡಿಕೇಶನ್ ಇರಬೇಕು. ಒಂದಿನ ಮಾಡಿದ್ವಿ ಬಿಟ್ವಿ ಅಂತ ಆಗಲ್ಲ. ಪ್ರತಿದಿನ ಒಂದು ತಿಂಗಳು ನೀವು ಕರೆಕ್ಟಾಗಿ ಕೂತ್ಕೊಂಡು ಈ ಥರ ಮಾಡಿದ್ದೀರ ಅಂದರೆ 100% ನಿಮಗೆ ಇಂಗ್ಲೀಷ್ ಬಂದೇ ಬರೋದೇ ಫ್ಲೂಯೆಂಟಾಗಿ ಆಡ್ತೀರಾ. ಈಗ ಇದಿಷ್ಟ ಆಯಿತು ಸ್ಟೋರಿಯನ್ನು ಹೇಗೆ. ಈಗ ಇದೇ ಸಪೋಸ್ ಈಗ ಟೆನ್ಸಸ್ಸನ್ನು ನಾವು ಆಲ್ರೆಡಿ ಓದಿದ್ವಿ. ಸಿಂಪಲ್ ಟೆನ್ಸಸ್ಸನ್ನು, ಪ್ರೆಸೆಂಟನ್ನು ಸಿಂಪಲ್ ಪಾಸ್ಟಿಗೆ ಹೇಗೆ ಮಾಡೋದು ಅನ್ನೋದನ್ನು ನಾವು ಆಲ್ರೆಡಿ ಕಲ್ತಿದ್ವಿ. ಅದನ್ನು ಹೇಳ್ತೀನಿ ನೋಡಿ. ಈಗ ದೇರ್ ಈಸ್ ಎ ಪಾರ್ಕ್ ಅಂದರೆ ನಾವು ಪ್ರೆಸೆಂಟಲ್ಲಿ ಹೇಳ್ತಾ ಇದ್ದೀವಿ, ಅಲ್ಲೊಂದು ಪಾರ್ಕ್ ಇದೆ, ಆ ಪಾರ್ಕ್ ತುಂಬ ಚೆನ್ನಾಗಿದೆ, ನಾವು ದಿನಾಗಲೂ ಅಲ್ಲಿ ಹೋಗ್ತಾ ಇರ್ತೀವಿ ಅಂತ. ಅದೇ ಅಲ್ಲೊಂದು ಪಾರ್ಕ್ ಇತ್ತು ಅಂತ ನೀವು ಹೇಳಬೇಕಂದ್ರೆ ದೇರ್ ಈಸ್ ಇದೇನಾಗುತ್ತೆ, ವಾಸ್ ಆಗುತ್ತೆ. ದೇರ್ ವಾಸ್ ಎ ಪಾರ್ಕ್ ನಿಯರ್ ಮೈ ಹೌಸ್.
ದ ಪಾರ್ಕ್ ಈಸ್ ಬಿಗ್. ಅದು ಯಾವುದೋ ಒಂದು ಪಾರ್ಕ್ ಇತ್ತು ಅಂತ ನಿಂಗೆ ಈಗ ನೀವು ಹಳೆಯ ಕಾಲದ ಕಥೆಯನ್ನು ಹೇಳಬೇಕಪ್ಪ ನಿಮ್ಮ ಫ್ರೆಂಡ್ಸ್ ಹತ್ರ. ಆವಾಗ ಈಸ್ ಇದ್ದೇನಾಯಿತು ವಾಸ್. ದ ಪಾರ್ಕ್ ವಾಸ್ ಬಿಗ್ ಆ್ಯಂಡ್ ಬ್ಯೂಟಿಫುಲ್. ಐ ಆಫನ್ ಗೋ ದೇರ್. ಐ ಆಫನ್ ವೆಂಟ್ ದೇರ್ ಅಥವಾ ಐ ಆಫನ್ ಯೂಸ್ಡ್ ಟು ಗೋ ದೇರ್. ಆ ಯೂಸ್ ಮತ್ತು ಯೂಸ್ಡ್ ನಾನು ಹೇಳಿಲ್ಲ, ಹೇಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಐ ಯೂಸ್ಡ್ ಟು ಆಫನ್ ಹೋಗುತ್ತೆ ಗೋ ದೇರ್ ವಿತ್ ಮೈ ಫ್ರೆಂಡ್ಸ್. ವಿ ಎಂಜಾಯ್ಡ್. ವಿ ಯೂಸ್ ಟು ಎಂಜಾಯ್ ದೇರ್ ಸಿನ್ಸ್ ಮಾರ್ನಿಂಗ್ ಟು ಟಿಲ್ ಈವ್ನಿಂಗ್. ವಿ ಡಿಡೆಂಟ್ ಗೋ ಬ್ಯಾಕ್. ಡೂ ಇದೇನಾಗುತ್ತೆ ಡಿಡ್ ಆಗುತ್ತೆ. ಡಿಡೆಂಟ್ ಗೋ ಬ್ಯಾಕ್ ಅಂಟಿಲ್ ಅವರ್ ಪೇರೆಂಟ್ಸ್ ಕಾಲ್ಡ್ ಅಸ್ ಡ್ಯೂ ಟು ದಟ್ ಪಾರ್ಕ್. ಆ ಪಾರ್ಕ್ ಬಗ್ಗೆ ನಾವು ಹೇಳಬೇಕು. ದಿಸ್ ಇದೇನಾಗುತ್ತೆ ದಟ್ ಆಗುತ್ತೆ. ದಟ್ ಪಾರ್ಕ್. ವಿ ವುಡಂಟ್ ಫೀಲ್ ಮೊನೋಟನಸ್ ಬೋರಿಂಗ್. ಈ ಥರ ಪ್ರತಿದಿನ ಡೆಡಿಕೇಶನ್ ಇಟ್ಕೊಳ್ಳಿ, ಹೊಸ ಹೊಸ ವರ್ಡನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಈ ಥರ ಸ್ಮಾಲ್ ಸ್ಟೋರೀಸನ್ನು ಕಲ್ತ್ಕೊಳ್ಳಿ. ಪಕ್ಕಾ ನಿಮಗೆ ವಿತಿನ್ ಫ್ಯೂ ಡೇಸ್ ಯು ವಿಲ್ ಬಿ ಏಬಲ್ ಟು ಸ್ಪೀಕ್ ಆರ್ ರೈಟ್ ಅ ಫ್ಲೂಯೆಂಟ್ ಇಂಗ್ಲೀಷ್ ಅಂತ ನಾನು ಹೇಳ್ತೀನಿ. ಐ ಹೋಪ್ ಇವತ್ತು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಪ್ರತಿದಿನ ಇದನ್ನು ಕಂಟಿನ್ಯೂ ಮಾಡಿ. ಈ ಥರ ಸ್ಮಾಲ್ ಸ್ಟೋರಿಯನ್ನು ಓದೋದು ನೀವು ಬೇಗ ಇಂಗ್ಲೀಷ್ ಕಲಿತೀರಾ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.